ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇದು ತುಳಸಿ ಹಬ್ಬಕ್ಕೆ ತುಳಸಿನೂ ಆಮೇಲೆ ನೆಲ್ಲಿಕಾಯಿ ಗಿಡ ಎರಡೂ ತೊಗೊಂಬಂದ್ವಿ. ಇದು ಶುಕ್ರವಾರನೇ ತೊಗೊಂಬಂದಿದ್ದಾರೆ. ನಮ್ಮ ಗೊತ್ತಿರೋ ತಾತ ನಮಗೆ ತೊಗೊಂಬಂದು ಕೊಟ್ಟರು ಪೂಜೆ ಮಾಡೋಕ್ಕೆ ಅಂತ. ಅದಕ್ಕೆ ಶುಕ್ರವಾರನೇ ತೊಗೊಂಬಂದ್ವಿ ನಾವು. ಆಮೇಲೆ ನೋಡಿ, ಟೀ ಮಾಡ್ಕೊತಾ ಇದ್ದೀನಿ ಕುಡಿಯೋಕ್ಕೆ. ಆಮೇಲೆ ನನ್ನ ಮಗನಿಗೆ ಬೂಸ್ಟು, ನನ್ನ ಮಗಳಿಗೆ ಹಾಲು ಕೊಡ್ತಾಯಿದ್ದೀನಿ. ನಾನೊಬ್ಬಳು ಟೀ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ ದೇವ್ರನ್ನ. ಶುಕ್ರವಾರನೇ ತೊಗೊಂಬಂದು ಕೊಟ್ಬಿಟ್ರಲ್ಲ ಅಂದ್ಬಿಟ್ಟು, ಇದು ಭಾನುವಾರ ಬೆಳಗ್ಗೆ ನೈಟು ಎಲ್ಲ ಅದನ್ನೆಲ್ಲ ಇಟ್ಟಿದ್ದೆ. ನಾಳೆ ಬೆಳಗ್ಗೆನೇ ದೀಪ ಅಂಟಿಸ್ಬಿಡೋಣ ಅಂದ್ಬಿಟ್ಟು, ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಹಾಲಲ್ಲೇ ಮಲ್ಕೊತಾರಲ್ವ, ಅದಕ್ಕೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟಾಗೇ ಮಾಡ್ತಾಯಿದ್ವಿ ಅವ್ರು ಎದ್ದೋದ್ಮೇಲೆ. ಆಮೇಲೆ ಇವಾಗ ನೋಡಿ, ಇದು ಮಾವಿನ ಎಲೆ ಎಲ್ಲ ತೊಗೊಂಬಂದು ತೋರಣ ಕಟ್ಕೊತಾ ಇದ್ದೀನಿ. ಇಲ್ಲೇ ನಮ್ಮ ಅಂಗಡಿ ಇಲ್ಲೇ ಸಿಕ್ಕುತ್ತೆ ನಮಗೆ ಮಾವಿನ ಎಲೆ. ಫ್ರೀಯಾಗಿ ಸಿಕ್ಕಲ್ಲ, ದುಡ್ಡು ಕೊಟ್ಟೆ ತೊಗೊಂಬಂದಿರೋದು, 20 ರೂಪಾಯಿ. ಅದನ್ನು ನಾನು ಈ ಥರನೇ ಕಟ್ಟೋದು. ಒಂದೊಂದಾಗಿ ಈ ಥರ ಕಟ್ಟೋದಕ್ಕಿಂತ ಈ ಥರ ಒಂದು ಸ್ವಲ್ಪ ಗೊಂಚಲಾಗಿ ಒಂದೊಂದು ಸ್ವಲ್ಪ ದೂರ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕಟ್ತಾಯಿದ್ದೀನಿ. ನನ್ನ ಮಗಳು ನಾನು ಕಟ್ತೀನಿ ಅಂತ ಅವಳೇನೋ ಒಂದು ದಾರ ಎತ್ಕೊಂಡು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ. ನನಗೆ ಬೆಳಗ್ಗೆನೇ ಕೆಲಸ, ಇವಳು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ನಾನು ಅಂದ್ಕೊಂಡು ನೋಡಿ, ಈ ಥರ ಕಟ್ಕೊಂಡೆ ನಾನು. ನೋಡಿ ಯಾವ ಥರ ಇದೆ, ಮಾಲೆ ಚೆನ್ನಾಗಿದೆಯಾ? ಅಂದರೆ ಒಂದು ಸ್ವಲ್ಪ ತುಂಡಾಯಿತು, ಆದ್ರೂ ಕ್ಲೀನಾಗಿ ಕಟ್ಕೊಂಡೆ. ಉದ್ದ ಸ್ವಲ್ಪ ಇದು ಮಾಡಿಕೊಂಡು, ಆಮೇಲೆ ಆಚೆ ಬಾಗಿಲೆಲ್ಲ ತೊಳೆದಿದ್ದೆ ನಾನು. ಶನಿವಾರನೇ ಬಾಗಿಲೆಲ್ಲ ತೊಳೆದಿದ್ದೆ. ಸ್ವಲ್ಪ ಮುಂದೆ ಮಾತ್ರ ಇನ್ನೊಂದು ಸಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತೊಳ್ಕೊತಾ ಇದ್ದೀನಿ ನೀಟಾಗಿ. ನೋಡಿ, ಈ ಥರ ನೀಟಾಗಿ ತೊಳ್ಕೊಂಡೆ. ಶನಿವಾರನೇ ಸೋಪೆಲ್ಲ ಹಾಕಿ ಕ್ಲೀನಾಗಿ ತೊಳ್ಕೊಂಡಿದ್ದೆ. ಬಾಗಿಲು ಮೆಟ್ಲು ಎಲ್ಲ ತೊಳ್ಕೊಂಡಿದ್ದೆ. ಆದ್ರೂ ತುಳಸಿ ಹಬ್ಬದ ದಿನ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ ಇವತ್ತೂ ತೊಳ್ಕೊತಾ ಇದ್ದೀನಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಇಲ್ಲಾಂದರೆ ಬಾಗಿಲು ತೊಳೆದಿಲ್ಲ ಅಂದರೆ ಅವತ್ತು ಪೂಜೆ ಮಾಡೋ ಥರನೇ ಇರಲ್ಲ. ಬಾಗಿಲೆಲ್ಲ ನೀಟಾಗಿ ತೊಳ್ಕೊಂಡ್ರೇ ನಮಗೆ ಇದಾಗೋದು. ಆಮೇಲೆ ನೋಡಿ, ನಾನು ಮಾಡಿದ್ನಲ್ಲ ಮನೇಲಿ ತುಪ್ಪ, ಮರಳಾದ ತುಪ್ಪ, ಅದನ್ನು ತೊಗೊಂಬಂದರೆ ಅವ್ನು ಮನೆ ತುಪ್ಪ ತೊಗೊಂಬಂದು ಕೊಟ್ಬಿಟ್ಟಿದ್ದ ನನ್ನ ಮಗ. ತಿರ್ಗಾ ಅದನ್ನು ತೊಗೊಂಬ ಅಂತೇಳಿ ಅದನ್ನು ಹಾಕ್ತಾಯಿದ್ದೀನಿ ದೀಪಕ್ಕೆ. ಈ ಥರ ಸಿಂಪಲಾಗಿ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಈ ಸಲ ಏನು ಗ್ರ್ಯಾಂಡ್ ಏನಿಲ್ಲ. ಬರೋ ವರ್ಷ ನೋಡೋಣ. ಆ ತುಳಸಿ ಅಮ್ಮ ನಮಗೆಲ್ಲ ಚೆನ್ನಾಗಿ ಮಡಗಿ ಇನ್ನೂ ನಮಗೆಲ್ಲ ಕೊಡಲಿ, ಆವಾಗ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಮ್ಮ ಹತ್ರ ಇರೋಷ್ಟರಲ್ಲಿ ನಾನು ಇವತ್ತು ಸಲ ಸಿಂಪಲ್ಲೇ ಮಾಡಿರೋದು, ಏನು ಜಾಸ್ತಿ ಏನು ಇದು ಮಾಡಿಲ್ಲ. ನನ್ನ ಮಗಳು ಬೇರೆ ಏನಾದ್ರು ಅದೆತ್ತೋದು ಇದೆತ್ತೋದು ಅಂತ ಮಾಡ್ತೀವಿ. ಏನೋ ಹೇಳಿದೆ ಅವಳಿಗೆ, ಅದೇನಂತ ಗೊತ್ತಾಗಿಲ್ಲ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆರತಿಗೆ ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋಣ ಅಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿನ 5 ತೊಗೊಂಬಂದಿದ್ದೀನಿ. ಆಮೇಲೆ ಮನೆ ಮುಂದೆ ದೀಪ ಅಂಟಿಸ್ಕೊಂಡು ನೋಡಿ, ಮನೆ ಒಳಗಡೆ ಅಂಟಿಸ್ಕೊಂಡು ಒಳಗಡೆ ಎಲ್ಲ ದೇವ್ರ ಹತ್ರ ಎಲ್ಲ ದೀಪ ಅಂಟಿಸ್ಕೊಂಡೆ. ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನನಗೆ ಇಲ್ಲಿ ಮುಂದೆ ಇದು ತುಳಸಿ ಇಟ್ಬಿಟ್ಟಿದ್ವಲ್ಲ, ಆ ಕಡೆ ದೇವ್ರಿಗೆಲ್ಲ ಹೂವು ಇಡೋಕ್ಕಾಗಿಲ್ಲ. ನನ್ನ ಕೈಗೆ ಎಷ್ಟು ಎಟ್ಸುತ್ತೋ ನಾನು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಫುಲ್ಲು ನನಗೆ ಇಡೋಕ್ಕಾಗಿಲ್ಲ ಹೂವು ಎಲ್ಲ. ನೋಡಿ, ಅಷ್ಟಕ್ಕೆ ದೀಪ ಅಂಟಿಸ್ಕೊತಾ ಇದ್ದೀನಿ ಅಷ್ಟೇ. ಫುಲ್ಲು ಮೇಲತ್ತಿ ಇಡಬೇಕಂದ್ರೆ ಇಲ್ಲಿ ಕೆಳಗಡೆ ತುಳಸಿ ಇಟ್ಬಿಟ್ಟಿದ್ವಾ, ತಿರ್ಗಾ ಅದನ್ನೆಲ್ಲ ಎಳೆದು ಮಾಡಿ ಇಡಬೇಕಂತ ನಾನು ಅವತ್ತು ಇಟ್ಕೊಂಡಿಲ್ಲ. ಇಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ನನ್ನ ಕೈಗೆ ಯಾವ್ದಾವ್ದು ಎಟ್ಸುತ್ತೋ ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ದೀಪ ಅಂಟಿಸ್ಕೊಂಡಿದ್ದೀನಿ. ಅದು ಶಂಕು ಚಕ್ರ ದೀಪ ಬರುತ್ತಲ್ವ, ಅದು ಮಾಮೂಲಿ. ಅದು ಹಿಂದೆ ಇದೆಯಲ್ಲ ಫ್ರೆಂಡ್ಸ್, ಅದು ದೊಡ್ಡದು ದೀಪ. ಅದು ಬಂದ್ಬಿಟ್ಟು ನಮ್ಮ ಮದುವೆದು ಫ್ರೆಂಡ್ಸ್, ನಮ್ಮ ಅಮ್ಮ ಅವ್ರು ಕೊಟ್ಟಿದ್ದು ದೀಪ ಎಲ್ಲ ಕೊಡ್ತಾರಲ್ವ, ಆ ಥರ ಕೊಟ್ಟಿರೋದು ಇದು ದೀಪ. ನೋಡಿ, ಈ ಥರ ನನ್ನ ಮದುವೆದದು ನೋಡಿ ಆ ದೀಪ ಇದೂ ಅಷ್ಟೇ ಫ್ರೆಂಡ್ಸ್. ಈ ದೀಪನೂ ನನ್ನ ಮದುವೆಗೆ ಕೊಟ್ಟಿರೋದು. ನೋಡಿ, ಇದು ಶಂಕು ಚಕ್ರ ಬರುತ್ತೆ ತಲ. ಈ ದೀಪ ನನಗೆ ತುಂಬ ಇಷ್ಟ. ಇದ್ರ ಜೊತೆ ನಾಮನೂ ಬರುತ್ತೆ ಫ್ರೆಂಡ್ಸ್. ಆ ಥರ ದೀಪನೂ ನನಗೆ ತುಂಬ ಆ ಥರನೂ ಇಷ್ಟ. ನೋಡೋಣ ಯಾವಾಗಾದರೂ ಆ ಥರ ಒಂದು ತೊಗೊಬೇಕಂತ ಇದ್ದೀನಿ. ತೊಗೊಂಡ್ರೆ ನಿಮಗೆ ತೋರಿಸ್ತೀನಿ. ಇನ್ನು ತೊಗೊಂಡ್ರೆ ತೋರಿಸ್ತೀನಿ. ನೋಡಿ, ಅದಕ್ಕೂ ಅಂಟಿಸ್ಕೊಂಡೆ ದೀಪನ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇದು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಅವಲಕ್ಕಿ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಹಾಲು ಪಾಯಸ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಅವಲಕ್ಕಿ ಮಾಡೋದು ಮರ್ತೋದೆ ನಾನು ಈ ಸಲ ನೈವೇದ್ಯಕ್ಕೆ. ಅದಕ್ಕೆ ಇನ್ನೊಂದು ಸಲ ಯಾವಾಗಾದರೂ ಮಾಡಿ ತುಳಸಿ ಗಿಡ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಬರೀ ಪಾಯಸ ಮಾತ್ರ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಗಂಧದ ಕಡ್ಡಿ ಎಲ್ಲ ತೋರಿಸಿ ಮನೆಯೆಲ್ಲ
ಪೂಜೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಬೇರೆ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದಾಳೆ, ಇರಿ ತೋರಿಸ್ತೀನಿ ಆಮೇಲೆ ಒಂದು ನಿಮಿಷ. ನಾನು ಹಿಂದೆ ನಾನು ಗಂಧದ ಕಡ್ಡಿ ಅನಿಸಿದೆ, ನನಗೂ ಗಂಧದ ಕಡ್ಡಿ ಕೊಡು ಅಂತ ಅವಳು ಇದು ಮಾಡ್ಕೊತಾ ಇದ್ದಾಳೆ, ಹಿಂದೆ ಬರ್ತಾಯಿದ್ದಾಳೆ. ಇದಮ್ಮ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ನಿನ್ನ ದೇವ್ರಿಗೆ ಪೂಜೆ ಮಾಡಿವಂತೆ ಅಂತ ಹೇಳ್ತಾಯಿದ್ದೀನಿ ನಾನು. ಇವಾಗ ಗಂಧದ ಕಡ್ಡಿ ಪೂಜೆ ಮಾಡಿದ್ದಾಯಿತು. ನನ್ನ ಮಗಳು ನೋಡ್ತಾವಳೆ, ನನಗೆ ಯಾವಾಗ ಕೊಡ್ತಾರೆ ಗಂಧ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದೀನಿ, ಚೆನ್ನಾಗಿದೆಯಾ? ಯಾಕೆ ಅನ್ನಿಸ್ತು ನಿಮಗೆ? ಸಿಂಪಲಾಗೇ ಇದೆ, ನಾನೇನು ಇದಾಗಿ ಮಾಡಿಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ಬರೋ ವರ್ಷಕ್ಕೆ ನೋಡೋಣ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಮಾಡಬೇಕಂತ ನೀವು ನನಗೆ ಆಶೀರ್ವಾದ ಮಾಡಿ. ಎಲ್ಲ ನೋಡ್ತಾ ಇರೋರೆಲ್ಲ ಇದು ಕರ್ಪೂರ ಎಲ್ಲ ಅಂಟಿಸ್ಕೊಂಡೆ. ನನ್ನ ಮಗಳು ನನ್ನನ್ನು ಇದು ಮಾಡ್ತಾ ಇದ್ದಾಳೆ, ಗುರಾಯಿಸ್ತಾವಳೆ, ನಮ್ಮ ಅಮ್ಮನೇ ಮಾಡ್ತಾವಳೆ, ನನಗೆ ಕೊಟ್ಟಿಲ್ಲ ಅಂತ. ಈ ಥರ ಕರ್ಪೂರನ ಒಂದು ಬಾಗಿಲಿಗೆ ಇಟ್ಬಿಟ್ಟು ಮಿಕ್ಕಿದ ಆರತಿ ಬೆಳಗ್ಕೊಂಡೆ. ನೋಡಿ ಈ ಥರ ನಮ್ಮ ಅತ್ತೆ ಮನೆಯವ್ರೇನು ಮಾಡಲ್ಲ ಫ್ರೆಂಡ್ಸ್. ಇದು ತುಳಸಿ ಪೂಜೆ ನನಗೆ ಮಾಡಬೇಕಂತ ಇಷ್ಟ ಇತ್ತು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಯಾವ ದೇವ್ರಿಗೆ ಆಗಲಿ ಫ್ರೆಂಡ್ಸ್, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಏನೂ ಇಲ್ವಲ್ಲ. ನಮ್ಗೆ ಇಷ್ಟ ಆದರೆ ನಾವು, ದೇವರೆಲ್ಲ ಒಂದೇ ಅಲ್ವಾ ಫ್ರೆಂಡ್ಸ್, ನಾವು ಯಾವುದು ಮಾಡಬಾರ್ದು ಅನ್ನೋದೇನೂ ಇಲ್ವಲ್ಲ. ನಮಗಿಷ್ಟ ಅನಿಸಿದ್ರೆ ನಾವು ಮಾಡ್ಬೋದು. ನಮ್ಮ ಅತ್ತೆಯವ್ರು ಏನು ಮಾಡ್ತಾರೆ ಅಂತ ನನಗೆ ಒಂದಿನವೂ ನಾನು ನೋಡಿಲ್ಲ, ಆದರೆ ನನಗೆ ಮಾಡಬೇಕು ಅಂತ ಇಷ್ಟ ಆಯಿತು. ನಾನು ಅದಕ್ಕೆ ಮಾಡ್ಕೊಂಡು ನನಗೆ ಯಾವ ಥರ ಬರುತ್ತೋ ಆ ಥರ ಎಲ್ಲ ಮಾಡಿಕೊಂಡೆ. ನಾನಿನ್ನು ಇದಕ್ಕೆ ಬ್ಲೌಸ್ ಪೀಸು ಬಳೆ ಎಲ್ಲ ತೊಗೊಂಬಂದು ಇಟ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್, ಅದು ಆಗಿಲ್ಲ. ನೆಕ್ಸ್ಟ್ ವರ್ಷ ನೋಡೋಣ, ನೆಕ್ಸ್ಟ್ ವರ್ಷ ಅದನ್ನೆಲ್ಲ ಇಟ್ಟು ಆಮೇಲೆ ಒಂದು ಟೇಬಲ್ ತೊಗೊಬೇಕು ಫ್ರೆಂಡ್ಸ್. ಇದು ತುಳಸಿ ಇದಕ್ಕೆ ನಮ್ಮ ಮನೇಲಿ ಟೇಬಲ್ ಇಲ್ಲ, ಅದಕ್ಕೆ ನೋಡಿ ಚಿಕ್ಕದು ಇದ್ರ ಮೇಲೆ ಮಣೆ ಮೇಲೆ ಮಡಗಿದ್ದೀನಿ. ಆ ಥರ ಒಂದು ಟೇಬಲ್ ತೊಗೊಂಡು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ದೇವ್ರಿಗೆ ಪೂಜೆ ಅಂದರೆ ನನಗೆ ಫಸ್ಟೇ ಇನ್ನೂ ಚೆನ್ನಾಗಿ ಮಾಡಬೇಕು, ಇದು ತೊಗೊಂಬರ್ಬೇಕು, ಅದು ತೊಗೊಂಬರ್ಬೇಕು ಅನ್ನೋದು ತುಂಬ ಜಾಸ್ತಿ ನನಗೆ ಇದು. ಆ ಥರ ಇವಳು ನೋಡಿ, ನನ್ನ ಮಗಳು ಲೈಟ್ ಹಾಕ್ತಾಯಿದ್ದಾಳೆ ರೂಮಲ್ಲಿ. ಲೈಟ್ ಹಾಕ್ತಾವಳೆ, ಏನು ಕಥೆ ಲೈಟ್ ಹಾಕೋನು ನೋಡ್ರಿ ಅಲ್ಲಿ ಅವಳು ಗಣೇಶ ತೋರಿಸು ಮಮ್ಮಿ ಅಂತ ಇದ್ದಾಳೆ. ಅವ್ನು ಪಾಯಸ ಯಾವಾಗ ತೊಗೊಂಬಂದು ಇಟ್ಕೊಂಡಿದ್ದಾಳೆ ಅಂತಲೇ ಗೊತ್ತಿಲ್ಲ. ಗಣೇಶ ಇಟ್ಬಿಟ್ಟಿದ್ದಾಳೆ ಒಂದು ಚಿಕ್ಕದು, ಅದಕ್ಕೆ ಒಂದು ಚೇಪೆಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ. ನೋಡಿ ಈ ಥರ ನೆಲ್ಲಿಕಾಯಿ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ನೀವೇನಾದರೂ ಮಾಡದೇ ಇದ್ದರೆ ನಿಜವಾಗ್ಲೂ ಫ್ರೆಂಡ್ಸ್ ಮಾಡಿ. ಅದು ತುಳಸಿ ಅಮ್ಮಗೆ ಯಾವಾಗೂ ನೆಲ್ಲಿಕಾಯಿ ಆರತಿ ಮಾಡೋದ್ರಿಂದ ನಮ್ಗೆ ತುಂಬ ಒಳ್ಳೆಯದು ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು 5 ನೆಲ್ಲಿಕಾಯಿ ತೊಗೊಂಬಂದು ಆ ನೆಲ್ಲಿಕಾಯಿಂದ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಇದು ಇಡೋ ಥರ ಮಾಡಿಕೊಂಡು ಆ ಥರ ನಾವು ದೀಪ ಅಂಟಿಸ್ಬೇಕು. ನಾನು ಹಾಲು ಪಾಯಸ ಮಾಡಿದ್ನಲ್ವ, ಅದನ್ನೆಲ್ಲ ಕುಡಿತಾಯಿದ್ದೀವಿ, ತಿಂತಾಯಿದ್ದೀವಿ. ನೈವೇದ್ಯ ಮಾಡಿದ್ನಲ್ವ, ಆ ನೈವೇದ್ಯ ಅಲ್ಲೇ ಇದೆ. ನಾನು ಎಕ್ಸ್ಟ್ರಾ ಮಾಡಿದ್ನಲ್ವ, ಅದರಲ್ಲಿ ನಮ್ಮ ಮಗಳು ಕೊಡು ಅಂತ ಅಂದ್ಲು, ಅವಳಿಗೆ ಕೊಟ್ಬಿಟ್ಟು ನಾನು ಕುಡಿತಾಯಿದ್ದೀನಿ. ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ. ನೋಡಿ ಇದು ಮಾರನೇ ದಿನ ಫ್ರೆಂಡ್ಸ್, ಸೋಮವಾರ. ತುಳಸಿ ಎಲ್ಲ ತೆಗೆದ್ಬಿಟ್ನಲ್ವ, ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ರೀ ನಿಮಗೆ. ಸೋಮವಾರ ಪೂಜೆ ಮಾಡಿಬಿಟ್ಟು ಏನು ಮಾಡಿದೆ, ತುಳಸಿ ಗಿಡ ಇತ್ತಲ್ವ ಫ್ರೆಂಡ್ಸ್, ಅದು ಆಚೆ ಇಟ್ಬಿಟ್ಟೆ. ಇವಾಗ ಬಾಗ್ಲ ಹತ್ರ ಇಟ್ಬಿಟ್ಟು ನೋಡಿ ಒಳಗಡೆ ಖಾಲಿ ಆಯಿತು. ಅವಳು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಹೋಮ್ವರ್ಕೆಲ್ಲ ಮಾಡ್ಕೊತಾ ಇದ್ದಾಳೆ ನನ್ನ ಮಗಳು. ಆಮೇಲೆ ಫ್ರೆಂಡ್ಸ್, ನಾನು ಈ ಸಲ ತುಳಸಿ ಹಬ್ಬ ಹೇಗೆ ಮಾಡಿದ್ದೆ, ಚೆನ್ನಾಗಿ ಮಾಡಿದ್ನ, ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿರಬೇಕಲ್ವ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನೋಡಿ ಅಲ್ಲಿಗೆ ಬಿಟ್ಟಿದ್ದೀನಿ ನಮ್ಮ ತುಳಸಿನ ಗಿಡನ ಆಚೆ ಇಟ್ಬಿಟ್ಟಿದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.